ಕರುನಾಡಲ್ಲಿ ಪೂರ್ವ ಮುಂಗಾರು ಸುನಾಮಿ, ಅರ್ಧಕ್ಕರ್ಧ ಕರುನಾಡಿಗೆ ಮಹಾಮಳೆ ಆರ್ಭಟ. ಕರುನಾಡಲ್ಲಿ ಪೂರ್ವ ಮುಂಗಾರು ಸುನಾಮಿ ಎದ್ದಿದೆ. ಈಗಾಗಲೇ ಅರ್ಧಕ್ಕರ್ಧ ಕರುನಾಡಿಗೆ ಮಹಾಮಳೆಯ ಆರ್ಭಟ ಜೋರಾಗಿದೆ. ದಕ್ಷಿಣ ಒಳನಾಡು, ಉತ್ತರ ಒಳನಾಡಲ್ಲಿ ಮಳೆ, ಕರಾವಳಿ ಮಲೆನಾಡಿನಲ್ಲಿಯೂ ಮಳೆಯ ಆರ್ಭಟ. ಬೆಂಗಳೂರಲ್ಲಿ ಮಹಾಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಧ್ಯಾಹ್ನದವರೆಗೂ ಬಿರು ಬಿಸಿಲು, ಸಂಜೆ ಹೊತ್ತಿಗೆ ಮಳೆ. ಹೊಸಕೋಟೆಯಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟ. ಗುಡುಗು, ಸಿಡಿಲು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆ. 2 ಗಂಟೆಗಳಿಗೂ ಹೆಚ್ಚು ಕಾಲ ಸುರಿದ ವರುಣಾರ್ಭಟ. ಹೊಸಕೋಟೆ ನಗರ ಗ್ರಾಮೀಣ ಭಾಗದಲ್ಲಿ ಧಾರಾಕಾರ ಮಳೆ. ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನೀರು, ಸವಾರರು ಪರದಾಟ. ಮಧ್ಯಾಹ್ನ ಅಂದ್ರೆ ಒಂದು ಸಂಜೆ ಹೊತ್ತಿಗೆ ಮಳೆ ಶುರುವಾಗಿರುವಂಥದ್ದು. ಎರಡು ತಾಸು ಮಳೆ ಸುರಿದಿರುವಂಥದ್ದು. ಅದಕ್ಕೆ ಒಂದು ಕಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಯಾಕಂದ್ರೆ ಸಾರಿಗೆ ಅಂದ್ರೆ ರಸ್ತೆಯಲ್ಲೆಲ್ಲ ಕೂಡ ನೀರು ನದಿ ರೀತಿಯಲ್ಲಿ ಹರಿಯುತ್ತೆ. ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದಾಗ, ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲೆಡೆ ಕೂಡ ಮಳೆ ಆಗ್ತಾ ಇದೆ. ಹಲವಾರು ಜಿಲ್ಲೆಗಳಲ್ಲಿ, ಕರುನಾಡಿಗೆ ಅರ್ಧಕ್ಕರ್ಧ ಕರ್ನಾಟಕದಲ್ಲಿ ಮಳೆ ಆಗಿದೆ. ದೊಡ್ಡ ಪ್ರಮಾಣದ ಮಳೆ ಆಗಿದೆ. ಗಮನಿಸ್ತಾ ಇದ್ದೀವಿ ನಾವು ರಸ್ತೆಯಲ್ಲೆಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ. ಅಂದರೆ ಒಂದು ಸಂಜೆ ಹೊತ್ತಿಗೆ ಯಾವ ರೀತಿಯಾಗಿ ಮಳೆ ಸುರಿಯಿತು ಅಂತ ಅಂದರೆ, ಮುಂದೆ ಇರುವಂಥದ್ದು ಯಾವುದು ಕಾಣಿಸ್ತಾನೇ ಇರಲಿಲ್ಲ. ಆ ಮಟ್ಟಿಗೆ ಒಂದು ರೀತಿ ಮಂಜು ರೀತಿಯಲ್ಲಿ ಆವರಿಸ್ಕೊಂಡು ಬಿಟ್ಟಿತ್ತು ಮಳೆ ಸುರಿತಾ ಇರುವಂಥ ರೀತಿ. ಅಷ್ಟು ಸ್ಪೀಡಲ್ಲಿ ಮಳೆ ಆಗ್ತಾ ಇದ್ದದ್ದು. ಇನ್ನು ಬೆಂಗಳೂರಲ್ಲಿ ಮಳೆ ಆಯಿತು ಅಂದಾಗ ಯಥಾಸ್ಥಿತಿ ಇದು ಸಮಸ್ಯೆ. ರೋಡ್ ಬ್ಲಾಕು, ಸವಾರರು ಪರದಾಟ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಹವಾಮಾನ ಇಲಾಖೆ. ರಾಜ್ಯಾದ್ಯಂತ ಇನ್ನೂ 5 ದಿನ ವರುಣಾರ್ಭಟ ಫಿಕ್ಸ್. ರಾಜ್ಯದ ಹಲವೆಡೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಇದೆ. ಬೆಂಗಳೂರು ಗ್ರಾಮಾಂತರ ಮಾತ್ರವಲ್ಲ, ಹಲವು ಜಿಲ್ಲೆಗಳಲ್ಲಿ ವರುಣ ಸಿಂಚನ. ಕರಾವಳಿ, ಉತ್ತರ, ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗುತ್ತೆ. ಗಂಟೆಗೆ 40 ರಿಂದ 50 ಕಿಲೋಮೀಟರ್ ಗಾಳಿ, ಗುಡುಗು ಸಹಿತ ವರ್ಷಧಾರೆ. 75 ರಿಂದ 115 ಮಿಲಿಮೀಟರ್ ವರೆಗೆ ಮಳೆ ಸುರಿಯಬಹುದು. ಮೇ 19 ರಿಂದ 20ರಂದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. 19 ಮತ್ತು 20ರಂದು ಒಂದ್ ಕಡೆ ರೈತರಿಗೆ ಗುಡ್ ನ್ಯೂಸ್. ಮುಂಗಾರು ಮಳೆಯನ್ನು ನಂಬ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ ರೈತರು. ಮಳೆ ಯಾವಾಗುತ್ತೆ, ಬಿತ್ತನೆಯನ್ನ ಯಾವಾಗ ಶುರು ಮಾಡ್ತೀವಿ ಅಂತ. ಸೊ ಭೂಮಿ ಈಗಾಗಲೇ ಬೇಸಿಗೆಗೆ ಒಗ್ಗೂಡಿರ್ತಾರೆ, ಖಾಲಿ ಬಿಟ್ಟಿರ್ತಾರೆ ಬೇಸಿಗೆಗೆ. ಈಗ ಒಣ ಬೇಸಾಯಗಾರರ ವಿಚಾರಕ್ಕೆ ಮಾತನಾಡೋದಾದ್ರೆ, ಒಂದು ರೀತಿ ರೆಸ್ಟ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಬೇಸಿಗೆ ಟೈಮಲ್ಲಿ ಭೂಮಿಗೆ ಕೆಲವೊಂದು ರೈತರು. ಈಗ ಅದು ಸಂಪ್ರದಾಯ ಹೋಗ್ಬಿಟ್ಟಿದೆ. ಈಗ ವರ್ಷವಿಡೀ ಬೆಳೆಯನ್ನು ಬೆಳೀತಾರೆ ಕೃಷಿ ಭೂಮಿಯಲ್ಲಿ. ಬಟ್ ಕೆಲವೊಬ್ಬರು ಫಾಲೋ ಮಾಡ್ತಾರೆ, ಒಣ ಬೇಸಾಯಗಾರರೆಲ್ಲ ಇದನ್ನು ಫಾಲೋ ಮಾಡ್ತಾರೆ. ಅಂದರೆ ಬೇಸಿಗೆ ಟೈಮ್ ಅಂತ ಅಂದರೆ ಭೂಮಿಗೆ ರೆಸ್ಟ್ ಕೊಟ್ಟಂಗೆ ಅಂತ, ಬಿಸಿಲಿಗೆ ಒಗ್ಗೂಡಿ ಬಿಡ್ತಾರೆ. ಸೊ ಆ ರೀತಿಯಾಗಿ ಈಗ ಮಳೆ ಯಾವಾಗುತ್ತೆ, ಬಿತ್ತನೆಯನ್ನು ಯಾವಾಗ ಶುರು ಮಾಡ್ತೀವಿ ಅನ್ನುವಂಥ ರೈತರಿಗೆ ಈಗ ಗುಡ್ ನ್ಯೂಸ್. ಇನ್ನು 5 ದಿನ ಮಳೆ ಸುರಿಯುತ್ತೆ ಇದೇ ರೀತಿಯಾಗಿ.